ಎಲ್ಲರೊಮ್ಮೆ ಕೈ ಬೀಸಿ ಜ್ವರ ಚಪ್ಪಾಳೆ ಆಟಗಾರರಿಗೋಸ್ಕರ ಬರಲಿ ಬರಲಿ ಜ್ವರ ಚಪ್ಪಾಳೆ. ನೀವೆಷ್ಟು ಚಪ್ಪಾಳೆನ ನೀಡ್ತೀರಾ ಅಷ್ಟೇ ಚಮತ್ಕಾರಿ ಹೊರಹೊಮ್ಮುತ್ತೆ. ಕೋಚ್ ಮಾತ್ರ ಬಿಟ್ಟು ಪ್ಲೇಯರ್ಸ್ ಬಿಟ್ಟು ಎಲ್ಲ ಆಚೆ ಕಳಿಸಿ. ಎಕ್ಸ್ಟ್ರಾ ಪ್ಲೇಯರ್ಸ್ ಬಿಟ್ಟು ಕೋಚ್ ಒಬ್ರು ಮಾತ್ರ ಇರಬೇಕಪ್ಪ. ಮುಖ್ಯ ತೀರ್ಪುಗಾರ ಸೂಚನೆ ನೋಡಿ, ನಿಮಗೆ ಪೆನಾಲ್ಟಿ ಆಗುತ್ತೆ. ದಯವಿಟ್ಟು ಕೋಚ್ ಮ್ಯಾನೇಜರ್ ಹೊರತುಪಡಿಸಿ ಎಕ್ಸ್ಟ್ರಾ ಪ್ಲೇಯರ್ಸ್ ಬಿಟ್ಟು ಅಲ್ಲಿ ಯಾರು ಕೂರಬಾರ್ದು. ಅದರ್ವೈಸ್ ಯುವರ್ ಟೀಮ್ ವಿಲ್ ಬಿ ಪನಿಷ್ಡ್. ಪೆನಾಲ್ಟಿ ಬೀಳುತ್ತೆ, ಟೆಕ್ನಿಕಲ್ ಪಾಯಿಂಟ್ ಬೀಳುತ್ತೆ. ದಯವಿಟ್ಟು ಯಾರು ಇನ್ವಾಲ್ವ್ ಆಗಬೇಡಿ. ವಿ ಮಸ್ಟ್ ರೆಸ್ಪೆಕ್ಟ್ ದಿ ರೂಲ್ಸ್ ಆಫ್ ಕಬಡ್ಡಿ. ಹೌದೋ ಇಲ್ವೋ? ಎಸ್, ಮೊದಲ ಅವಧಿ ಆರಂಭದ ಕ್ಷಣಗಳಲ್ಲಿ ನಾಗನಹಳ್ಳಿ ಕೆನ್ನಾಳು ತಂಡಗಳ ಮಧ್ಯೆ ಈ ಪಂದ್ಯವನ್ನು ಕಾಣ್ತಾ ಇದೆ. ಜೆಕೆಎಂ ಬುಲ್ಸ್ ಕೆನ್ನಾಳು. ನಾಗನಹಳ್ಳಿ ಪ್ರಸ್ತುತ ಒಳಭಾಗದಲ್ಲಿ ರಕ್ತದೊತ್ತಡವನ್ನು ಹೆಚ್ಚಿಸುವ ರೋಚಕ ಪಂದ್ಯಕ್ಕೆ ಈಗ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಜಗದೀಶ್ ಮುಖ್ಯ ತೀರ್ಪುಗಾರರಾಗಿ ಮುನೇಗೌಡ, ಸಂಪತ್ ಕುಮಾರ್, ಲೋಕೇಶ್ ಮತ್ತು ದೊರೆ. ಹದ್ದಿನ ಕಣ್ಣಿನಲ್ಲಿ, ಹದ್ದಿನ ಪಹರೆಯಲ್ಲಿ ಪಂದ್ಯ ಇದೀಗ ನಿಷ್ಪಕ್ಷಪಾತವಾಗಿ ನಿರ್ಣಾಯಕ ಪಂದ್ಯ ಸಾಗ್ತಾ ಇದೆ. ಮೈಸೂರು ತಂಡದ ನಾಗನಹಳ್ಳಿ ಪರವಾಗಿ ಪ್ರಥಮ ದಾಳಿ. ಉತ್ತರ ಕನ್ನಡ ಜಿಲ್ಲಾ ಮೂಲದ ಪ್ರತಿಭೆ ಅತಿಥಿ ತಂಡದ ಆಟಗಾರನಾಗಿ ಅದ್ಭುತವಾದಂಥ ಯಶಸ್ಸನ್ನಿದೀಗ ಚೇತನ್, ಅನುಭವಿ ಆಟಗಾರ. ಪ್ರೋ ಕಬಡ್ಡಿಯಲ್ಲಿ ಡೆಲ್ಲಿ ಡಬಾಂಗ್ ತಂಡವನ್ನು ಪ್ರತಿನಿಧಿಸಿದ ಪ್ರತಿಭೆ ಇಲ್ಲಿ ಜೆಕೆಎಂ ಬುಲ್ಸ್ ತಂಡವನ್ನು ಪ್ರತಿನಿಧಿಸ್ತಾ ಇದೆ. ರತನ್ ಈ ಭಾಗದ ಸ್ಪೀಡೆಸ್ಟ್ ರೈಡರ್, ಮೋಸ್ಟ್ ಫೇಮಸ್ ಅಂಡ್ ಫ್ಯಾಬುಲಸ್ ರೈಡರ್ ಆಫ್ ದ ಈ ಭಾಗದಲ್ಲಿ ತನ್ನದೇ ಆದ ಖ್ಯಾತಿ ಹೆಸರನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮೂಡಿಸಿದ್ದಾನೆ. ರೈಲ್ವೇಸ್ ತಂಡವನ್ನು ಕೂಡ ಅತಿಥಿ ಆಟಗಾರನಾಗಿ ಪ್ರತಿನಿಧಿಸ್ತಾ ಇದ್ದಾನೆ. ಅನುಭವಿ ಕಿಲಾಡಿ, ಮತ್ತೊಬ್ಬ ಯುವ ಪ್ರತಿಭೆ ಕೆನ್ನಾಳು ಮಂಡ್ಯ ಮೂಲದ ತಂಡ. ಅದ್ಭುತ ಪ್ರದರ್ಶನಕ್ಕೆ, ಒಂದು ಆತುರದ ನಿರ್ಧಾರಕ್ಕೆ ಇಲ್ಲಿ ತೀರ್ಪುಗಾರನ ತೀರ್ಮಾನ ಅಂತಿಮವಾಗಿದೆ. ವಿ ಮಸ್ಟ್ ರೆಸ್ಪೆಕ್ಟ್ ದಿ ರೂಲ್ಸ್ ಆಫ್ ದಿ ರೆಫರಿ. ರೂಲ್ಸ್ ಆಫ್ ಕಬಡ್ಡಿಗೆ ನಾವೆಲ್ಲರೂ ರೆಸ್ಪೆಕ್ಟ್ ಕೊಡಬೇಕು, ಗೌರವ ನೀಡಬೇಕು. ದಯವಿಟ್ಟು ತೀರ್ಪುಗಾರರ ತೀರ್ಮಾನಕ್ಕೆ ಆಟಗಾರರು ಬದ್ಧರಾಗಿರಬೇಕು. ಸಂಜಯ್ನ ನಿರೀಕ್ಷೆ ಹುಸಿ ಆಗ್ತಾ ಇದೆ. ಕಬಡ್ಡಿಯ ದಿಗ್ಗಜನಾಗಿ ಬೆಂಗಾಲ್ ವಾರಿಯರ್ಸ್ ಪ್ರತಿನಿಧಿಸಿದ ಕೆನ್ನಾಳು. ಎಸ್, ಇದೀಗ ಒಂದು ಆತ್ಮವಿಶ್ವಾಸದ ರನ್ನಿಂಗ್ ಆ್ಯಂಡ್ ಟಚ್ಮೆಂಟನ್ನು ನಾವು ಇಲ್ಲಿ ನೋಡ್ಬೋದು. ಮತ್ತೆ ಜಲ್ಲಿ ಜಬಾಂಗ್ ತಂಡ ಪ್ರತಿನಿಧಿಸಿದ ಚೇತನ್ ದೇವಾಡಿಗ, ನಮ್ಮ ಬೆಂಗಳೂರು ಮೂಲದ ಪ್ರತಿಭೆಯಲ್ಲಿ ಅತಿಥಿ ಆಟಗಾರನಾಗಿ ತಂಡವನ್ನು ಪ್ರತಿನಿಧಿಸಿಕೊಳ್ತಾ, ಒಬ್ಬ ಆ್ಯಂಕಲ್ ಸ್ಪೆಷಲಿಸ್ಟ್ ಆಗಿ ನಿಜವಾಗಲೂ ಒಬ್ಬ ನೈಜ ಆಟಗಾರನಾಗಿ ಸಂಜಯ್ನ ಮುಟ್ಟಿ ನಿರಾಯಿಸುವುದಂಥ ಅಂಕವನ್ನು ಇಲ್ಲಿ ಗಳಿಸ್ಕೊಳ್ತಾ ಇದ್ದಾನೆ. ಪ್ರಮುಖ ಆಲ್ರೌಂಡರ್ ಸಂಜಯ್ ಹೊರ ನಡೆಯಬೇಕಾದಂಥ ಸಂದರ್ಭ, ಸಂದಿಗ್ಧತೆಯಲ್ಲಿ ತಂಡ. ಮೈಸೂರು ನಾಗನಹಳ್ಳಿ ತಂಡಕ್ಕೆ ಆರಂಭಿಕ ಆಘಾತ ನೀಡ್ತಾ ಇದೆ ಕೆನ್ನಾಳು ಜೆಕೆಎಂ ಬುಲ್ಸ್. ಶಿಸ್ತಿನ ಸಿಪಾಯಿಗಳಂತೇಳಿ ಸಮವಸ್ತ್ರವನ್ನು ಧರಿಸಿದ್ರೆ ಉತ್ತರ ಕನ್ನಡ ಜಿಲ್ಲಾ ಮೂಲದ ಪ್ರತಿಭೆ ಮಹೇಶ್ ದಾಳಿ ವಿಭಾಗದಲ್ಲಿ ಮತ್ತೊಬ್ಬ ಖ್ಯಾತ ನಮ್ಮ ಕ್ರೀಡಾಪಟು, ಸಾಕಷ್ಟು ಪಂದ್ಯಗಳನ್ನು ಆಡಿ
ಗಾಯಾಳು ಸಮಸ್ಯೆ ಆತನನ್ನು ಕಾಡ್ತಾ ಇದೆ. ರತನ್ ದಾಳಿ ವಿಭಾಗದಲ್ಲಿ ಆತನ ದಾಳಿಯಲ್ಲಿ ಮಿಂಚಿದೆ, ಸಂಚಿದೆ. ಎದುರಾಳಿಯನ್ನು ಎದೆಗುಂದಿಸುವಂಥ ಒಂದು ಎದೆಗಾರಿಕೆಯ ದಾಳಿಗಾರ ರತನ್ JKM ಬುಲ್ಸ್ನ ಬಲಿಷ್ಠ ಆಟಗಾರ. 3 ಜನ ಮುನ್ಪಡೆ ಆಟಗಾರರಾಗಿ ಚೇತನ್, ಮನೋಜ್ ಮತ್ತು ರತನ್. ಹರ್ಷಿತ್ ಹಿರಿಯ ಆಟಗಾರನಾಗಿ, ಸಾಗರ್ ಮತ್ತೋರ್ವ ಹಿರಿಯ ಆಟಗಾರನಾಗಿ. ಮನೋಜ್ನ ದಾಳಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದೃಷ್ಟ ಕೈ ಕೊಟ್ಟಿದೆ. ಈ ಕಬಡ್ಡಿಯ ಈ ದೈತ್ಯದಾಟದಲ್ಲಿ ಅದೃಷ್ಟದ ಆಟ ಬಹಳ ಮುಖ್ಯವಾಗಿದೆ. ನಿರ್ಣಾಯಕ ದಾಳಿ ಇದಾಗಿತ್ತು. ಮುಟ್ಟಿದ್ರೆ ಸೂಪರ್ ರೈಡ್, ಮುಟ್ಟಿಲ್ಲ, ಹಾಗಾಗಿ ರೈಡರ್ ಈಸ್ ಔಟ್. ಒಂದು ಅತ್ಯುತ್ತಮ ನಿರ್ಣಯ ತೀರ್ಪುಗಾರರು ನೀಡ್ತಾ ಇದ್ದಾರೆ. ನಿಜವಾಗ್ಲೂ ಅದೃಷ್ಟ ವಂಚಿತ ಹತಾಶ ದಾಳಿಗಾರನಾಗಿ ಯುವ ಕಿಲಾಡಿ. ನಾಲ್ಕು 2ರಲ್ಲಿ 2 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ಕೆನ್ನಾಳು JKM ಬುಲ್ಸ್. ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ನಮ್ಮ ಕರುನಾಡ ಕುವರ, ಒಮ್ಮೆ ಜೋರ ಚಪ್ಪಳೆ ಆತನ ಬರಲಿ. ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರೋ ಕಬಡ್ಡಿಯಲ್ಲಿ ಪ್ರತಿನಿಧಿಸಿದ ಪ್ರತಿಭೆ, ಅತ್ಯುತ್ತಮ ಅನುಭವಿ ಕಿಲಾಡಿ. ಇತ್ತೀಚೆಗಷ್ಟೇ ಕರ್ನಾಟಕ ಸ್ಟೇಟ್ ಪೊಲೀಸ್ನಲ್ಲಿ ಕ್ರೀಡಾಕೂಟದಡಿ ನೌಕರಿಯನ್ನು ಕೂಡ ಪಡೆದುಕೊಂಡು ನಮ್ಮೆಲ್ಲರಿಗೂ ಆದರ್ಶ ಆಗಿದ್ದಾನೆ. ಒಬ್ಬ ಅನುಭವಿ ಕಿಲಾಡಿ. ಹರ್ಷಿತ್ ಒಂದು ಅದ್ಭುತ ತಂಡವನ್ನು ಇಲ್ಲಿ ಕಟ್ಟಿದ್ದಾನೆ. ಚೇತನ್, ಮನೋಜ್ ಮತ್ತು ರತನ್ ಇವರನ್ನೊಳಗೊಂಡ ತಂಡ ಮತ್ತೊಂದು ಯಶಸ್ಸನ್ನು ಗಳಿಸ್ಕೊಳ್ತಾ ಮಹೇಶನ್ನ ನಿರಾಯಾಸವಾಗಿ ಬಂಧಿಸಿದ್ದಾರೆ. ಅತ್ಯುತ್ತಮವಾದಂಥ ಒಂದು ಡಬಲ್ ಟೈವ್ ಹೋಲ್ಡ್. ಜೈರೆಡ್ ನಿರಾಯಾಸವಾಗಿ ರತನ್ ಯಶಸ್ವಿ ಅಂಕವನ್ನು ಗಳಿಸಿಕೊಂಡಿದ್ದಾನೆ. ನಿರಾತಂಕವಾಗಿ ಎದುರಾಳಿ ಎದೆ ಮುಟ್ಟಿದ್ದಾನೆ ರತನ್. ಈ ಪಂದ್ಯ ಮುಗಿದ ನಂತರ ಮತ್ತೊಂದು ಅದ್ಭುತವಾದ ಕೈ ಚಳಕದ ಪ್ರದರ್ಶನ. ಒಬ್ಬ ಸ್ಪೆಷಲ್ ಆ್ಯಂಕಲ್ ಹೋಲ್ಡಿಂಗ್ನಲ್ಲಿ ರಾಷ್ಟ್ರಮಟ್ಟದಲ್ಲಿ ಖ್ಯಾತಿ ಗಳಿಸಿದಂಥ ಡೆಲ್ಲಿ ದಬಾಂಗ್ ತಂಡದ ಆಟಗಾರ ಚೇತನ್ ದೇವಾಡಿಗ ಇಲ್ಲಿ ತನ್ನ ಕೈ ಚಳಕವನ್ನು ಇಲ್ಲಿ ಸಾಬೀತುಪಡಿಸ್ತಾ ಮತ್ತೊಮ್ಮೆ ಎದುರಾಳಿ ವಿರುದ್ಧ ನಿರಾತಂಕವಾಗಿ ಮುನ್ನುಗ್ತಾ ಇದೆ. ಮುಂದಿನ ಪಂದ್ಯ ಕತ್ತರಿಘಟ್ಟ ಕಿಂಗ್ಸ್. ಕಿರಣ್, ಗೆಟ್ ರೆಡಿ ಫಾರ್ ದಿ ನೆಕ್ಸ್ಟ್ ಮ್ಯಾಚ್. ಸುಂಕತೊಣ್ಣೂರು ಮಂಡ್ಯ. 2 ತಂಡದ ಆಟಗಾರರಿಗಿದು ಅಂತಿಮ ಕರೆ. ಮುಂದಿನ ಜಿದ್ದಿನ ಪಂದ್ಯಕ್ಕೆ ಸುಂಕತೊಣ್ಣೂರು ಮಂಡ್ಯ ವಿರುದ್ಧ ಕತ್ತರಿಘಟ್ಟ ಕಿಂಗ್ಸ್ ಶ್ರವಣ ಬೆಳಗೋಳ. 2 ತಂಡದ ಆಟಗಾರರಿಗಿದು ಪ್ರಥಮ ಕರೆ. ಒನ್ ಪ್ಲಸ್ 2 3 ಪಾಯಿಂಟ್ಸ್ ನಿರಾಯಸವಾಗಿ ಎದುರಾಳಿಗಳ ಲೋಲಾಂಕ ಪಡೆದುಕೊಳ್ತಾ JKM ಬುಲ್ಸ್ ಪಂದ್ಯದ ಮೇಲೆ ಮೇಲುಗೈನ ಸಾಧಿಸಿಕೊಳ್ತಾ ಇದೆ. ಇದರೊಂದಿಗೆ ಈ ಪಂದ್ಯದ ಮುಂದಿನ ವೀಕ್ಷಕ ವಿವರಣೆಯನ್ನು ನಾನು ಹಸ್ತಾಂತರ ಇದ್ದೇನೆ. ಮಂಗಳೂರು ಮೂಲದ ಒಬ್ಬ ಸುಶ್ಯಾವ ಕಂಠಸಿರಿಯಿಂದ ಈ ಪಂದ್ಯದ ವೀಕ್ಷಕ ವಿವರಣೆಯನ್ನು ಮುಂದುವರಿಸ್ತಾ ಇದ್ದಾರೆ ವಿಜಯ್ ಗೌಡ ಅತಾಜೆ. ಓವರ್ ಟು ವಿಜಯ್ ಅತಾಜೆ. ಥ್ಯಾಂಕ್ ಯು ಲಕ್ಷ್ಮೀಶ್ ಅವರೇ. ಸ್ಪರ್ಧೆಯ ರೋಚಕತೆ ಮುಂದುವರಿತಾ ಇದೆ. ನಾಗನಹಳ್ಳಿ ಕೆನ್ನಾಳು ತಂಡಗಳ ಮಧ್ಯೆ ಪ್ರಸ್ತುತ ಒಳಭಾಗದಲ್ಲಿ JKM ಬುಲ್ಸ್ ಕೆನ್ನಾಳು 11-2 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಮುನ್ನಡೆಯಲಿದೆ. ಮನೋಜ್ ಗೌಡ ಒಳಭಾಗದಲ್ಲಿ ಪ್ರಸ್ತುತ ಅವಕಾಶದ ದಾಳಿಯನ್ನು ಮುಂದುವರಿಸಿಕೊಂಡಿರುವಂತಹ ಆಟಗಾರ. ಪ್ರತಿ ಹಂತದ ಸ್ಪರ್ಧೆಯ ಕಣಗಳಲ್ಲಿ ಹೋರಾಟದ ನಿರೀಕ್ಷೆಗಳ ಮೂಲಕವಾಗಿ ಕದನ ಮುಂದುವರಿತಾ ಇದೆ. ಪ್ರತಿ ದಾಳಿಯಲ್ಲಿಯೂ ಕೂಡ ಅವಕಾಶಗಳನ್ನು ಪಡೆದುಕೊಳ್ಳುವ ಹೆಜ್ಜೆಯಲ್ಲಿರುವಂತಹ ಪಂದ್ಯ.
ಎಸ್ ಪಂದ್ಯದಲ್ಲಿ ಮತ್ತೆ ಮುಂದುವರಿತಾ ಸ್ಪರ್ಧೆಯ ಕಣದಲ್ಲಿ ಮತ್ತೆ ಅಂತರ ನಿಖಿಲನ ಮೂಲಕ ಅಂಕ. ಈ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿರುವಂತಹ ಆಟಗಾರಗಳು ಪ್ರತಿ ದಾಳಿಯಲ್ಲಿ ಕೂಡ ರಥನ ಹಾಸನ ಮೂಲದ ಅತ್ಯಂತ ಪ್ರಬಲ ಆಟಗಾರ ರತನ್ ದಾಳಿಯಲ್ಲಿ ಕರ್ನಾಟಕ ಸೀನಿಯರ್ ನ್ಯಾಷನಲ್ಸ್ ಆಡಿರುವಂತಹ ಅನುಭವದ ಜೊತೆಗೆ ಅನೇಕ ಪಂದ್ಯಾವಳಿಗಳಲ್ಲಿ ಪ್ರಬಲವಾದ ಆಕಾಂಕ್ಷಿ ಆಟಗಾರ. ಪ್ರತಿ ಹಂತಗಳಲ್ಲಿ ಅತಿಥಿ ಆಟಗಾರನಾಗಿ ಈ ಪಂದ್ಯಾವಳಿಯಲ್ಲಿರುವಂತಹ ಆಟಗಾರ ನಿರಂತರವಾಗಿ ಸ್ಪರ್ಧೆಯ ಉಳಿಸಿಕೊಳ್ಳುವ ಹರ್ಷಿತ್ ಕಾರ್ನರ್ ಇಂದ ಪ್ರಯತ್ನವನ್ನು ಅಲ್ಲಿ ಸಂಜಯ್ ಪ್ರಯತ್ನ ಮಾಡಿದ್ರು. ಪರಿಣಾಮ ಪಂದ್ಯದ ಅವಧಿಯಲ್ಲಿ ಅಂತರದ ಹಿನ್ನಡೆಯನ್ನು ಉಳಿಸಿಕೊಳ್ಳುವ 13-4 ಕದನ ಮನೋಜ್ ಗೌಡ. ಮತ್ತೆ ಅಂಕಣದಲ್ಲಿ ನಾಗನಹಳ್ಳಿಯ ಪ್ರಬಲ ಕೋಟೆ ಡಿಫೆನ್ಸ್ ವಿಭಾಗವನ್ನು ಕಾಯ್ದುಕೊಳ್ತಾ ಇದೆ. ಅಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಸಂಜಯ್ ಅನುಭವಿ ಆಟಗಾರನಾಗಿ, ಕವರ್ ವಿಭಾಗದಲ್ಲಿ ಶರಣ್. And again combination tackle. ಪರ್ಫೆಕ್ಟ್ ಆಗಿರುವಂತ ಟೈಮಿಂಗ್ಸ್ ಅಲ್ಲಿ ಬೋನಸ್ ನೀಡಲಾಗಿದೆ ದಾಳಿಗಾರನಿಗೆ. ಟ್ಯಾಕಲ್ ಪಾಯಿಂಟ್ ಬರ್ತಾ ಇದೆ ನಾಗನಹಳ್ಳಿ ತಂಡದ ಖಾತೆಗೆ. ಮೊದಲ ಅವಧಿಯಲ್ಲಿ ಅತ್ಯಂತ ರೋಚಕತೆಯ ಕದೆ ಬೆಳಗಾವಿಯ ಉತ್ತರ ಕರ್ನಾಟಕದ ಬೆಳಗಾವಿ ಮೂಲದ ಆಟಗಾರ ನಿಖಿಲ್ ಚೇಲಿ ಒಳಭಾಗದಲ್ಲಿರುವಂತಹ ಆಟಗಾರ. ಸಾಕಷ್ಟು ಅನುಭವದ ಜೊತೆಗೆ ಮಣ್ಣು ಹಾಗೂ ಮ್ಯಾಟ್ ಅಂಕಣದಲ್ಲಿ ತನ್ನ ಅದ್ಭುತವಾದ ಪ್ರತಿಭೆಯನ್ನು ಪ್ರತಿಧ್ವನಿಸಿಕೊಳ್ಳುವಂತ ವಿಶ್ವಾಸದ ಹೆಜ್ಜೆಗಳಲ್ಲಿ ಅಂಡ್ ಆಫ್ ಕೋರ್ಸ್ ಟೈಮ್ ಔಟ್ ವಿಶ್ರಾಂತಿಯ ಕೋರಿಕೆ. ಹದಿನಾಲ್ಕು 5 14-5 ಇನ್ ಫೇವರ್ ಆಫ್ JKM Bulls ಕೆನ್ನಾಲು. ಸರ್ ದಯಮಾಡಿ ಗ್ರೌಂಡ್ ಮಾರ್ಕರ್ ಬನ್ನಿ ಗ್ರೌಂಡ್ಗೆ. ಅಶೋಕ್ ಮತ್ತೆ ಕಿರಣ್ ಅವರು ಈ ಕೂಡಲೇ ಅಂಕಣದ ಒಳಭಾಗಕ್ಕೆ ಬರಬೇಕು. ಅಂಡ್ ರತನ್ ಇನ್ ಆಕ್ಷನ್. ರತನ್ ಲೆಫ್ಟ್ ರೈಡರ್ ದಾಳಿಯಲ್ಲಿ ಬಹಳಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಇದೆ JKM Bulls ಈ ಪಂದ್ಯದಲ್ಲಿ. ಪ್ರತಿ ಅಂಕವು ಕೂಡ ಅವಶ್ಯಕವಾಗಿರುವ ನೆಲೆಗಟ್ಟಿನಲ್ಲಿರುವಂತಹ ಪಂದ್ಯ. ನಿಖಿಲ 5 ಡಿಫೆಂಡರ್ಗಳ ಮಧ್ಯೆ ಬೋನಸ್ ಆಫ್ ಆಗಿದೆ. ಕಳೆದ ದಿನವೂ ಕೂಡ ಅದ್ಭುತವಾದ ಆಟದ ಮೂಲಕವಾಗಿ ತಂಡಕ್ಕೆ ಆಸರಿಯಾದ ನಿಖಿಲ್ ಥೇಲಿ ದಾಳಿಯಲ್ಲಿ ಇಲ್ಲಿ ನಿಖಿಲ ವೇಗ ಪರಿಪೂರ್ಣವಾಗಿದೆ. ಚೇತನ್ ಒಳಾಂಗಣದಲ್ಲಿ ಪ್ರೊ ಕಬಡ್ಡಿ ಅನುಭವ, ಆದರೆ ಶರಣನ ತಡೆ ಹಿಡಿದ ಪ್ರಯತ್ನ ಅಂತೂ ಪರ್ಫೆಕ್ಟ್ ಆಗಿತ್ತು. ಯಶಸ್ವಿಯಾದ ಆಟ ಬರಿತಾ ಇದೆ. ವೈಟ್ ಅಂಡ್ ಸೈಡ್ ತೀರ್ಪುಗಾರರ ತೀರ್ಪಂತೂ ಬಂದಾಗಿದೆ. ಈಚ್ ಪಾಯಿಂಟ್ ಬೋತ್ ಔಟ್. ಸಮಾನ ಅಂಕಗಳನ್ನು ನೀಡಲಾಗಿದೆ ಎರಡು ತಂಡಗಳಿಗೆ ಕೂಡ. ಈ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಲ್ಲ ತಂಡ ಯಾವುದು ಅನ್ನುವ ನಿರೀಕ್ಷಿತವಾದ ಹೋರಾಟದ ಅವಕಾಶಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಭಾಸ್ಕರ ಪರ್ಫೆಕ್ಟ್ ಆಗಿರುವಂತ ಕಾಂಬಿನೇಷನ್ ಬರ್ತಾ ಇದೆ. ಅಲ್ಲಿ ಕೆನ್ನಾಲು ಖಾತೆಯಿಂದ JKM Bulls ತನ್ನ ಹಿಡಿತವನ್ನ ಪ್ರಬಲಗೊಳಿಸಿಕೊಳ್ಳುವ ಹಂತದಲ್ಲಿ. ಮತ್ತೆ ಮನೋಜ ದಾಳಿಯ ಸಫಲತೆಗಳ ಮೂಲಕವಾಗಿ ಕದನದಲ್ಲಿ ಪ್ರತಿಯೊಬ್ಬ ಪ್ರೇಕ್ಷಕನನ್ನ ಸೆಳೆಯಬಲ್ಲಂತ ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರನಾಗಿ ಬೆಂಗಾಲ್ ವಾರಿಯರ್ಸ್ ಪರವಾಗಿ ಕಬಡ್ಡಿಯಲ್ಲಿ ಆಡಿದ ಅನುಭವವಿದೆ. ಸಮಯವನ್ನು ಪರಿಪೂರ್ಣವಾಗಿ
ಬಳಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ಕದನಾಂಗಣದಲ್ಲಿ ಸ್ಪರ್ಧೆ ಇದೆ. ಅಪ್ ಟೈಮ್ ಮೊದಲ ಅವಧಿಯ ಮುಕ್ತಾಯ 16-7 JKM ಬುಲ್ಸ್ ಕೆನ್ನಾಲು ಮುನ್ನಡೆಯಲಿದೆ ಮೊದಲ ಅವಧಿಯ ಆಟ ಸಂಪನ್ನತೆಯಲ್ಲಿ. ಹದಿನಾರು 7 JKM ಬುಲ್ಸ್ ಮುನ್ನಡೆಯಲಿದೆ. ಸ್ಪರ್ಧೆಯಲ್ಲಿ ಅವಧಿ ಮುಂದುವರಿತಾ ಇದೆ. ಮೊದಲ ಅವಧಿಯಲ್ಲಿ ಮುನ್ನಡೆಯಲಿದ್ದ ತಂಡ ಕೆನ್ನಾಲು ದ್ವಿತೀಯ ಅವಧಿಯಲ್ಲಿ ಕೂಡ ಅದೇ ರೀತಿಯ ಆಟವನ್ನು ಮುಂದುವರಿಸಿಕೊಳ್ತಾ ಇದೆ. ಸ್ಪರ್ಧೆಯ ಕಣದಲ್ಲಿ ಬೋನಸ್ ನೀಡಲಾಗಿದೆ. ಸತತ ಅಂಕಗಳನ್ನು ಗಳಿಸಿಕೊಳ್ಳುವ ವಿಶ್ವಾಸದ ಹೆಜ್ಜೆಗಳ ಮೂಲಕ ಮನೋಜ್ ಗೌಡ ಪಂದ್ಯ ಮುಂದುವರಿತಾ ಇದೆ. 4 ಡಿಫೆಂಡರ್ಗಳ ಮಧ್ಯೆ ನಾಗರಲ್ಲಿ ಕೆನ್ನಾಲು ಪ್ರಸ್ತುತ ಒಳಭಾಗದಲ್ಲಿ ಸ್ಪರ್ಧೆಯನ್ನು ಬಿಡುತ್ತಾ ಇದೆ. ಪ್ರಬಲ ತಂಡಗಳು ಭಾಗವಹಿಸುವಂತಹ ಕ್ರೀಡಾಕೂಟದ ಮುಂದಿನ ಹನಾಹನಿಗಳಿಗೆ ಅದಾಗಲೇ ಕರೆಯನ್ನು ರವಾನಿಸಲಿದ್ದಾವೆ. ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮಹೇಶ್ ನಾಯ್ಕ್ ಭಟ್ಕಳ ಅತಿಥಿ ಆಟಗಾರನಾಗಿ ನಾಗನಹಳ್ಳಿ ತಂಡದ ಪರವಾಗಿ ಒಳಭಾಗದಲ್ಲಿ ದಾಳಿ ಮುಂದುವರಿತಾ ಇದೆ. ಲೆಫ್ಟ್ ಅಗೇನ್ ಸಂಜಯ್ ಕವರ್ ವಿಭಾಗದಿಂದ ಆಕ್ರಮಣ. ಕೆನ್ನಾಲುವಿನ ಕರ್ಮೋಟಗಳ ಅದ್ಭುತವಾದ ಡಿಫೆನ್ಸ್ ವಿಭಾಗ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರತನ್ ಜೂನಿಯರ್ ರತನ್ ದಾಳಿಯಲ್ಲಿ ತ್ರಿಬಲ್ ಡಿಫೆಂಡರ್ಗಳ ಮಧ್ಯೆ ಅಲ್ಲಿ ಪ್ರಬಲ ಆಟಗಾರನ ಮೇಲೆ ಆಕ್ರಮಣ. ರೈಟ್ ಕಾರ್ನರ್ ವಿಭಾಗ ಲೆಫ್ಟ್ ಕಾರ್ನರ್ನಲ್ಲಿ ಅಂಕದ ಖಾತೆಯಲ್ಲಿ ಅಂತರವನ್ನು ಹೆಚ್ಚಿಸಿಕೊಂಡಿರುವ JKM ಬುಲ್ಸ್ ಈ ಪಂದ್ಯದ ಹಿಡಿತವನ್ನು ಪ್ರಬಲಗೊಳಿಸಿಕೊಳ್ಳುವಂತ ವಿದ್ಯಮಾನಗಳ ಪ್ರಕಟಗೊಳಿಸಿಕೊಳ್ಳುತ್ತಾ ಇದೆ. ಡಾಕ್ಟರ್ ಸುರೇಶ್ ರೇವಣ್ಣ ಅವರ ಸಾರಥ್ಯದಲ್ಲಿ ಆಯೋಜನೆಯಾಗಿರುವ 5ನೇ ವರ್ಷದ ಮಣ್ಣಿನ ಅಂಕಣದ ಕಬಡ್ಡಿಯ ವೈಭವ. ಅನೇಕ ಕಬಡ್ಡಿಯ ಸಂಜಯ್ ಆಕ್ಷನ್ ಮೋಡ್. ವಾಟ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಟ್ಯಾಕಲ್. ಎಂಥ ಟೈಮಿಂಗ್ಸ್ ಅಲ್ಲಿ ಬರ್ತಾ ಇದೆ ಒಂದು ಟ್ಯಾಕಲ್. ಕವರ್ ವಿಭಾಗದಿಂದ ನಿರಂತರವಾಗಿ ಸಂಜಯ್ ಆಕ್ರಮಣವಾಗ್ತಾ ಇದೆ. ಆ ಲೌಟಿನ ಪೂರ್ಣಾಂಕದ ಜೊತೆಗೆ ಕದನದಲ್ಲಿ ಮುನ್ನಡೆ ವಿಸ್ತಾರ. ಈ 23-8 ಅಂಕಣಕ್ಕೆ ನಿಖಿಲ್ ತೇಲಿ ಉತ್ತರ ಕರ್ನಾಟಕದ ಬೆಳಗಾವಿಯ ಹುಡುಗ ಪ್ರಸ್ತುತ ಒಳಭಾಗದಲ್ಲಿ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತೆ. ಅಂಡ್ ಬೋನಸ್ ನೀಡಲಾಗಿದೆ 9ನೇ ಅಂಕ ಖಾತೆಗೆ. ಪರಿಣಾಮಕಾರಿ ಹೋರಾಟವನ್ನು ಮುಂದುವರಿಸಿಕೊಳ್ತಾ ಇದೆ. ಪಂದ್ಯದಲ್ಲಿ ಹಮ್ಮಿಂಗ್ ಬರ್ತಾ ಇದೆ.
ಪ್ರತಿ ದಾಳಿಯಲ್ಲಿಯೂ ಕೂಡ ರಥನನ ಆಕ್ರಮಣಕಾರಿ ಆಟವನ್ನು ಕಾಣ್ತಾ ಇದ್ದಾವೆ. ಕೆನಾಲು ಡಿಫೆನ್ಸ್ ಹಾಗೂ ದಾಳಿ ಎರಡು ವಿಭಾಗಗಳಲ್ಲಿ ಸರ್ವಾಂಗೀಣ ಆಟವನ್ನು ಪ್ರಸ್ತುತಪಡಿಸಿಕೊಳ್ತಾ ಇದೆ. ಸೋಲೋ ಟ್ಯಾಕಲ್ ಪ್ರಯತ್ನ ಆಗಿತ್ತು. ಸೊ ಮುಂದಿನ ಹನಾಹನಿಗಾಗಿ ತಂಡಗಳು ಸಿದ್ಧತೆಯಲ್ಲಿ ಸುಂಕತನ್ನೂರು ಕತ್ರಿಘಟ್ಟ ತಂಡದ ಆಟಗಾರರು ಈ ಪಂದ್ಯದ ತರುವಾಯವಾಗಿ ಅಂಕಣದ ಒಳಭಾಗಕ್ಕೆ ಬರುವುದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. ಏಕಮುಖ ಮುನ್ನಡೆಯ ಜೊತೆಗೆ ಈ ಪಂದ್ಯದ ಹಿಡಿತದಲ್ಲಿ ಪ್ರಬಲತೆಯಲ್ಲಿದೆ JKM ಬುಲ್ಸ್ ಕೆನ್ನಾಲು. ನಿಖಿಲ ನಿರಂತರವಾಗಿ ದಾಳಿಯನ್ನು ಮುಂದುವರಿಸಿಕೊಳ್ಳುವ ವೇಳೆ ಆನಂದ ಡಿಫೆನ್ಸ್ ಬೋನಸ್ ಆಫ್ ಆನ್ ಆಗಿದೆ. ಅಗೈನ್ ಸಂಜಯ್ ಅಲ್ಲಿ ಹರ್ಷಿತ್ ಮೂಲಕವಾಗಿ ಡಿಫೆನ್ಸ್ನ ಅಂಕ ಬರಿತಾ ಇದೆ. ಪರಿಣಾಮಕಾರಿ ಹೆಜ್ಜೆಯ ಆಟದ ಅವಧಿ 2. ಟೈಮ್ ಔಟ್. So 10 last 5 minutes for the full time. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಕದನ. ಮುಂದಿನ ಥರ್ಡ್ ರೈಟ್ ಅಂಡ್ ಇಟ್ ಇಸ್ ಡ್ಯೂ ಆರ್ ರೈಟ್ 30-31 ಹಾಗೂ ಫೆಬ್ರವರಿ 1ನೇ ತಾರೀಕು ಕದಂಬ ಯುವಕ ಸಂಘ ಕೆನ್ನಾಲೂರಿನ ಆಶ್ರಯದಲ್ಲಿ ಮೈಸೂರು ವಿಭಾಗ ಮಟ್ಟದ ಪ್ರೊ ಕಬಡ್ಡಿ ಲೀಗ್ ಪಂದ್ಯಾವಳಿಯ ಆಯೋಜನೆಯನ್ನು ಮಾಡಲಾಗಿದೆ. ಫಾಲೋ ಪ್ರಯತ್ನ ಪರ್ಫೆಕ್ಟ್ ಆಗಿರುವಂಥ ಟೈಮಿಂಗ್ಸ್ ಅಲ್ಲಿ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ಳಬಲ್ಲ ಯೋಜಿತ ಹೋರಾಟದಲ್ಲಿ ಮಹೇಶ್ ನಾಯ್ಕ್ ಭಟ್ಕಳ ನಾಗನಹಳ್ಳಿಯ ಪರವಾಗಿ ಆ್ಯಂಡ್ ಅಗೈನ್ ಮನೋಜ್ ಗೌಡ ಶ್ರೇಯಸ್ಸನ ಅದ್ಭುತವಾದ ಆಟ ಇಲ್ಲಿ ಲೋಕಲ್ ಬಾಯ್ ಶ್ರೇಯಸ್. ಸ್ಪಷ್ಟತೆಯ ಚಿತ್ರಣವನ್ನು ಕಾಯ್ದುಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕವಾಗಿ ಕದನ ರಣಾಂಗಣದಲ್ಲಿ ಹೋರಾಟದ ಚಿತ್ರಣವನ್ನು ಬದಲಿಸಿಕೊಳ್ತಾರೆ. ಮುನ್ನಡೆಯಲ್ಲಿರುವಂತಹ ತಂಡ JKM ಬುಲ್ಸ್. ಲಾಸ್ಟ್ 4 ಮಿನಿಟ್ಸ್ ಕೊನೆಯ 4 ನಿಮಿಷಗಳ ಅವಧಿ ವಿಶ್ರಾಂತಿಯ ಕೋರಿಕೆ. ಮುಂದಿನ ಸ್ಪರ್ಧೆಯ ಸುಂಕತನ್ನೂರು ಕತ್ರಿಘಟ್ಟ ತಂಡದ ಆಟಗಾರಗಳು ತಡಮಾಡದೆ ಒಳಾಂಗಣಕ್ಕೆ ಬರುವಂತೆ ತಮ್ಮಲ್ಲಿ ವಿಜ್ಞಾಪನೆ. ಎರಡು ವಿಭಾಗಗಳಲ್ಲಿಯೂ ಕೂಡ ಪ್ರತಿ ಹಂತಗಳಲ್ಲಿ ಸ್ಪರ್ಧೆಯ ತೀವ್ರತೆಗಳನ್ನು ಹೆಚ್ಚಿಸಿಕೊಂಡಿರುವಂಥ ಆಟಗಾರರು. ಬೋನಸ್ ನೀಡಲಾಗಿದೆ. ಸತ್ಯನಿಗೆ ಬೋನಸ್, ನಾಗನಹಳ್ಳಿಯ ಖಾತೆಗೆ ಬೋನಸ್ ಆಗಿದೆ. ಶ್ರೇಯಸ್ ದಾಳಿಯಲ್ಲಿ 27-12 27-12 ಅನ್ನುವ ಅಂಕಗಳಿಗೆ ಮುನ್ನಡೆಯ ಅಂತರವನ್ನು ಹೆಚ್ಚಿಸಿಕೊಳ್ಳುವಂತ ಪರಿಣಾಮಕಾರಿ ಹೆಜ್ಜೆಯಲ್ಲಿ ಸತ್ಯ ದಾಳಿಯಲ್ಲಿ ನಾಗನಹಳ್ಳಿ ತಂಡದ ಪ್ರಮುಖ ಆಟಗಾರ ಒಳಭಾಗದಲ್ಲಿ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾರೆ.
ಲಾಸ್ಟ್ 3 ಮಿನಿಟ್ಸ್, ಅಂತಿಮ 3 ನಿಮಿಷಗಳ ಅವಧಿಯ ಆಟವಿದೆ. ಹೇಮಂತನಿಗೆ ದಾಳಿಯ ಅವಕಾಶಗಳು. ಹನುಮ ಒಳಭಾಗದಲ್ಲಿ ಲಾಸ್ಟ್ 3 ಮಿನಿಟ್ಸ್ನಲ್ಲಿರುವಂತಹ ಪಂದ್ಯ. JKM ಬುಲ್ಸ್ ತಂಡದ ಪ್ರಬಲ ದಾಳಿಗಾರ ಹನುಮನಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಎಂಟರ್ ದ ಲಾಬಿ, ಸೆಲ್ಫ್ ಔಟ್. ಉಳಿದಿರುವ ಸಮಯದಲ್ಲಿ ಮರಳುವ ಸೂಚನೆಗಳನ್ನು ಕೂಡ ತೊಡಗಿರುವಂತಹ ಪಂದ್ಯ. ಆಟದಲ್ಲಿ ರಂಗೇರುತ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ಸ್ ಅಲ್ಲಿ ನಾಗನಹಳ್ಳಿಯ ಖಾತೆಯಿಂದ ಮತ್ತೆ ಕೆನ್ನಾಲುವಿನ ಖಾತೆಗೆ ವರ್ಗವಾಗ್ತಾ ಇದೆ. ಶ್ರೇಯಸ್, ಶಶಾಂಕ್ ದಾಳಿಯಲ್ಲಿರುವಂತಹ ಆಟಗಾರ. ಆಟದ ರಂಗೇರಿಸಿಕೊಳ್ಳಬಲ್ಲಂತಹ ಜವಾಬ್ದಾರಿಗಳ ಮೂಲಕವಾಗಿ ಕದನವನ್ನು ಕಾಣ್ತಾ ಇದ್ದಾವೆ. ಕದ್ರಿಗಡ್ಡ, ಸುಂಕದನ್ನೂರು ಮುಂದಿನ ಹನಾಹನಿಗಾಗಿ ಅಂಕಗಳು ತಂಡಗಳು ಬರುವಂತೆ. ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಮುನ್ನಡೆಯ ಅಂತರವನ್ನು ಹಿಗ್ಗಿಸಿಕೊಳ್ಳುವ ಯೋಚನೆ. ಶಶಾಂಕನ ಮೂಲಕ ಅಂಕ ಕೆನ್ನಾಲುವಿನ ಖಾತೆಗೆ. ಅಂಡ್ ಫೈನಲಿ ಮ್ಯಾಚ್ ಇಸ್ ಓವರ್. ಪಂದ್ಯ ಮುಗಿಸುವ ಇರಾದೆಯಲ್ಲಿ ತಂಡಗಳು ಇದರೊಂದಿಗೆ ಸ್ಪರ್ಧೆಯ ಮುಕ್ತಾಯವನ್ನು ಕಾಣ್ತಾ ಇದ್ದಾವೆ. ಗೆಲುವಿನೊಂದಿಗೆ JKM ಬುಲ್ಸ್ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಪಡ್ಕೊಳ್ತಾ ಇದೆ. ಮುಂದಿನ ಸ್ಪರ್ಧೆಯ ತಂಡಗಳು ಬರುವಂತೆ. ಸುಂಕದನೂರು, ಕದ್ರಿಘಟ್ಟ ಬನ್ನಿ ಒಳಗೆ.